ಹಲೋ ಗೆಳೆಯರೇ, ನಾನು ಈ ವಿಡಿಯೋದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಅದರ ವಿಷಯಾನುಕ್ರಮಣಕ್ಕೆ ಪ್ರಶ್ನೆಗಳು ಉತ್ತರಗಳು ಹಾಕಿರ್ತೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಅರ್ಥ ಆಗ್ತದೆ ನಿಮಗೆ. ಭಾಗ 1, ಪ್ರಾಚೀನ ಕನ್ನಡ ಸಾಹಿತ್ಯ ಶಾಸನಗಳು. ಹಲ್ಮಿಡಿ ಶಾಸನ, ತಮಟೆಕಲ್ಲು ಶಾಸನ, ಬಾದಾಮಿ ಶಾಸನ, ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನ, ಜಿನವಲ್ಲಭನ ಗಂಗಾಧರಂ ಶಾಸನ. ಸಾಹಿತ್ಯ ರೂಪಗಳು: ಚಂಪು, ಓವನಿಗೆ, ಒನಕೆವಾಡು, ಗದ್ದೆಕತೆ, ಬೆದಂಡೆ, ಚೆತ್ತಾಣ, ಪಗರಣ. ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳು: ಪಂಪ ಪೂರ್ವ ಸಾಹಿತ್ಯ, ಪಂಪಯುಗ. ಧರ್ಮಗಳು: ಬೌದ್ಧ, ಜೈನ, ವೈದಿಕ. ರಾಜಾಶ್ರಯಗಳು: ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳರು. ಅನ್ಯಭಾಷಾ ಸಾಹಿತ್ಯದ ಪ್ರೇರಣೆ: ಪ್ರಾಕೃತ, ಸಂಸ್ಕೃತ. ಅನ್ಯಭಾಷಾ ಕವಿಗಳು: ವ್ಯಾಸ, ವಾಲ್ಮೀಕಿ, ಭಟ್ಟನಾರಾಯಣ, ಬಾಣ, ಜಿನಸೇನಾಚಾರ್ಯ, ಗುಣಭದ್ರಾಚಾರ್ಯ, ವಿಮಲಸೂರಿ, ರವಿಶೇಣ. ಪ್ರಮುಖ ಕವಿಗಳು: ಶ್ರೀ ವಿಜಯ, ಶಿವಕೊಟ್ಯಾಚಾರ್ಯ, ಪಂಪ, ಪೊನ್ನ, ರನ್ನ, ನಾಗವರ್ಮ, ದುರ್ಗಸಿಂಹ, ನಾಗವರ್ಮ ಸೆಕೆಂಡ್, ನಾಗಚಂದ್ರ ಇತ್ಯಾದಿ ಕವಿಗಳು. ಪ್ರಮುಖ ಕೃತಿಗಳು: ಕವಿರಾಜಮಾರ್ಗ, ವಡ್ಡಾರಾಧನೆ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯಂ, ಶಾಂತಿನಾಥ ಪುರಾಣ, ಅಜಿತನಾಥ ಪುರಾಣ, ಗದಾಯುದ್ಧ, ಛಂದೋಬುಧಿ, ಕರ್ನಾಟಕ ಕಾದಂಬರಿ, ಪಂಚತಂತ್ರ, ಕಾವ್ಯ ಅವಲೋಕನ, ಕರ್ನಾಟಕ ಭಾಷಾಭೂಷಣ, ರಾಮಚಂದ್ರ ಚರಿತ ಪುರಾಣ. ಕನ್ನಡ ಪ್ರಾಚೀನ ಶಾಸನಗಳು. ಇದು ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ. ಅದರ ಪ್ರಶ್ನೆಗಳು, ಆಯ್ಕೆಗಳು, ಉತ್ತರಗಳು ಇದೆ. ಪ್ರಶ್ನೆ 1, ಉಪಲಬ್ಧವಿರುವ ಕನ್ನಡ ಮೊದಲ ಶಾಸನ. ಆಯ್ಕೆಗಳು: ಬಾದಾಮಿ ಶಾಸನ, ಬಾ ಹಲ್ಮಿಡಿ ಶಾಸನ, ಕ ತಮಟೆಕಲ್ಲು ಶಾಸನ, ಡ ಕುರ್ಕ್ಯಾಲ ಶಾಸನ. ಇದಕ್ಕೆ ಉತ್ತರ ಬಾ ಹಲ್ಮಿಡಿ ಶಾಸನ. ಪ್ರಶ್ನೆ 2, ಹಲ್ಮಿಡಿ ಶಾಸನದ ಕಾಲ. ಆಯ್ಕೆಗಳು: ಆ ಕ್ರಿಸ್ತಶಕ 450, ಬ ಕ್ರಿಸ್ತಶಕ 700, ಕ ಕ್ರಿಸ್ತಶಕ 500, ಡ ಕ್ರಿಸ್ತಶಕ 634. ಇದಕ್ಕೆ ಉತ್ತರ ಹ ಕ್ರಿಸ್ತಶಕ 450. ಮೂರನೇ ಪ್ರಶ್ನೆಗೆ ಹೋಗೋಣ. ತ್ರಿಪದಿ ಛಂದಸ್ಸಿನಲ್ಲಿರುವ ಕನ್ನಡದ ಮೊದಲ ಶಾಸನ. ಆಯ್ಕೆಗಳು: ಆ ಬುಕ್ಕರಾಯನ ಶಾಸನ, ಭ ನಾಗಾವಿ ಶಾಸನ, ಕ ಬಾದಾಮಿ ಶಾಸನ, ಡ ಲಕ್ಕುಂಡಿ ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಕ ಬಾದಾಮಿ ಶಾಸನ. ನಾಲ್ಕನೇ ಪ್ರಶ್ನೆ, ಹಲ್ಮಿಡಿ ಶಾಸನದ ಬಗ್ಗೆ. ಆಯ್ಕೆಗಳು: ಆ ವೀರಗಲ್ಲು, ಬ ಮಾಸ್ತಿಗಲ್ಲು, ಕ ನಿಸಿದಿಗಲ್ಲು, ಡ ದಾನ ಶಾಸನ. ಇದಕ್ಕೆ ಉತ್ತರ ಡ ದಾನ ಶಾಸನ. ಐದನೇದು, ಕಪ್ಪೆ ಅರಭಟ್ಟನ ಶಾಸನದ ಛಂದಸ್ಸು. ಆಯ್ಕೆಗಳು: ಆ ವೃತ್ತ, ಬ ಸಾಂಗತ್ಯ, ಕ ಕಂದ, ಡ ತ್ರಿಪದಿ. ಇದಕ್ಕೆ ಉತ್ತರ ಆಯ್ಕೆ ಡ ತ್ರಿಪದಿ. ಬಾದಾಮಿ ಶಾಸನದ ಕಾಲ. ಆಯ್ಕೆಗಳು: ಆ ಕ್ರಿಸ್ತಶಕ 500, ಬ ಕ್ರಿಸ್ತಶಕ 700, ಕ ಕ್ರಿಸ್ತಶಕ 450, ಡ ಕ್ರಿಸ್ತಶಕ 900. ಇದಕ್ಕೆ ಉತ್ತರ ಆಯ್ಕೆ ಬ ಕ್ರಿಸ್ತಶಕ 700. ಏಳನೇ ಪ್ರಶ್ನೆ, ಬಾದಾಮಿ ಶಾಸನದ ವಸ್ತು. ಆ ಕಪ್ಪೆ ಅರಭಟ್ಟನ ದಾನಗುಣ, ಬ ಕಪ್ಪೆ ಅರಭಟ್ಟನ ಸ್ವಭಾವ, ಕ ಕಪ್ಪೆ ಅರಭಟ್ಟನ ತ್ಯಾಗ, ಡ ಕಪ್ಪೆ ಅರಭಟ್ಟನ ದುರಂತ. ಇದಕ್ಕೆ ಉತ್ತರ ಆಯ್ಕೆ ಬ ಕಪ್ಪೆ ಅರಭಟ್ಟನ ಸ್ವಭಾವ. ಪ್ರಶ್ನೆ, ತಮಟೆಕಲ್ಲು ಶಾಸನದ ಕಾಲ. ಆಯ್ಕೆಗಳು: ಆ ಕ್ರಿಸ್ತಶಕ 650, ಬ ಕ್ರಿಸ್ತಶಕ 700, ಕ ಕ್ರಿಸ್ತಶಕ 450, ಢ ಕ್ರಿಸ್ತಶಕ 500. ಆಯ್ಕೆ ಉತ್ತರ ಇದಕ್ಕೆ ಢ ಕ್ರಿಸ್ತಶಕ 500. ಒಂಬತ್ತನೇ ಪ್ರಶ್ನೆ, ಹಲ್ಮಿಡಿ ಶಾಸನದಲ್ಲಿ ಬಾಳ್ಗಚ್ಚು ಪಡೆದ ವೀರ. ಆಯ್ಕೆಗಳು: ಆ ಮನರಲ, ಬ ಕಪ್ಪೆ ಅರಭಟ್ಟ, ಕ ವಿಜಯಾರಸ, ಢ ಕಾಳಿ. ಇದಕ್ಕೆ ಉತ್ತರ
ಆಯ್ಕೆ ಕ ವಿಜಯಾರಸ ಅಂತ. 10ನೇ ಪ್ರಶ್ನೆಗೆ ಹೋಗೋಣ. ತಮಟೆಕಲ್ಲು ಶಾಸನದ ಕೇಂದ್ರ ವ್ಯಕ್ತಿ. ಆಯ್ಕೆಗಳು ಆ ಮೃಗೇಶ, ಬ ಗುಣಮಧುರಾಂಕ, ಕ ಮನರಲ, ಡ ನಂದಿಸೇನ ಮುನಿ. ಇದಕ್ಕೆ ಉತ್ತರ ಆಯ್ಕೆ ಬ ಗುಣಮಧುರಾಂಕ. 11ನೇ ಪ್ರಶ್ನೆ. ಶ್ರವಣಬೆಳಗೊಳದ ಶಾಸನದ ಕಾಲ. ಆಯ್ಕೆಗಳು ಆ ಕ್ರಿಸ್ತಶಕ 650ರಿಂದ 700, ಬ ಕ್ರಿಸ್ತಶಕ 450ರಿಂದ 500, ಕ ಕ್ರಿಸ್ತಶಕ 634, ಡ ಕ್ರಿಸ್ತಶಕ 800. ಇದಕ್ಕೆ ಉತ್ತರ ಆಯ್ಕೆ ಆ ಕ್ರಿಸ್ತಶಕ 650ರಿಂದ 700. 12ನೇ ಪ್ರಶ್ನೆ. ಶ್ರವಣಬೆಳಗೊಳದ ಶಾಸನ ಸಾರುವ ವಸ್ತು. ಆಯ್ಕೆಗಳು ಆ ಧಾರ್ಮಿಕ ಸಾಮರಸ್ಯ, ಬ ಜೀವನದ ನಶ್ವರತೆ, ಕ ಪರಾಕ್ರಮ, ಡ ದಾನ. ಇದಕ್ಕೆ ಉತ್ತರ ಆಯ್ಕೆ ಬ ಜೀವನದ ನಶ್ವರತೆ. 13ನೇ ಪ್ರಶ್ನೆಗೆ ಹೋಗೋಣ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ್ ಎಂದು ಆರಂಭವಾಗುವ ಶಾಸನ. ಆಯ್ಕೆಗಳು ಆ ತಮಟೆಕಲ್ಲು ಶಾಸನ, ಬ ಕಳಸ ಶಾಸನ, ಕ ಕಲ್ಲವಳೆ ಶಾಸನ, ಡ ಶ್ರವಣಬೆಳಗೊಳದ ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಡ ಶ್ರವಣಬೆಳಗೊಳದ ಶಾಸನ. 14ನೇ ಪ್ರಶ್ನೆಗೆ ಹೋಗೋಣ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂದು ಆರಂಭವಾಗುವ ಶಾಸನ. ಆಯ್ಕೆಗಳು ಆ ಐಹೊಳೆ ಶಾಸನ, ಬ ಬಸ್ತಿಹಳ್ಳಿ ಶಾಸನ, ಖ ಬೇಲೂರು ಶಾಸನ, ಡ ಬಾದಾಮಿ ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಡ ಬಾದಾಮಿ ಶಾಸನ. ಮುಂದಿನ ಪ್ರಶ್ನೆ 15ನೇದು. ಅಲ್ಮಿಡಿ ಶಾಸನದ ಭಾಷೆ. ಆಯ್ಕೆಗಳು ಆ ಪೂರ್ವದ ಹಳಗನ್ನಡ, ಬ ಹಳಗನ್ನಡ, ಕ ನಡುಗನ್ನಡ, ಡ ಹೊಸಗನ್ನಡ. ಇದಕ್ಕೆ ಉತ್ತರ ಆಯ್ಕೆ ಆ ಪೂರ್ವದ ಹಳಗನ್ನಡ. 16ನೇ ಪ್ರಶ್ನೆ. ಐಹೊಳೆ ಶಾಸನದ ಕಾಲ. ಆಯ್ಕೆಗಳು ಆ ಕ್ರಿಸ್ತಶಕ 500, ಬ ಕ್ರಿಸ್ತಶಕ 634, ಕ ಕ್ರಿಸ್ತಶಕ 700, ಡ ಕ್ರಿಸ್ತಶಕ 650. ಇದಕ್ಕೆ ಉತ್ತರ ಆಯ್ಕೆ ಬ ಕ್ರಿಸ್ತಶಕ 634. 17ನೇ ಪ್ರಶ್ನೆ. ಶ್ರವಣಬೆಳಗೊಳ ಶಾಸನದ ಕೇಂದ್ರ ವ್ಯಕ್ತಿ. ಆಯ್ಕೆಗಳು ಆ ಭದ್ರಬಾಹು, ಬ ಅಸಗ, ಕ ವಿಮಲೋದಯ, ಡ ನಂದಿಸೇನ ಮುನಿ. ಇದಕ್ಕೆ ಉತ್ತರ ಆಯ್ಕೆ ಢ ನಂದಿಸೇನ ಮುನಿ. 18ನೇ ಪ್ರಶ್ನೆ. ಪೊಗಳೆ ಪಟ್ಟಣ ಎಂಬ ಕರ್ಮಣಿ ರೂಪ ಕಂಡು ಬರುವ ಶಾಸನ. ಆಯ್ಕೆಗಳು ಆ ಅಲ್ಮಿಡಿ ಶಾಸನ, ಬ ಆತಕೂರು ಶಾಸನ, ಕ ದೇಕಬ್ಬೆ ಶಾಸನ, ಡ ನಾಗಾವಿ ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಆ ಅಲ್ಮಿಡಿ ಶಾಸನ. 19ನೇ ಪ್ರಶ್ನೆಗೆ ಹೋಗೋಣ. ಐಹೊಳೆ ಶಾಸನದ ಕರ್ತೃ. ಆಯ್ಕೆಗಳು ಆ ನಾಗಚಂದ್ರ, ಬ ರನ್ನ, ಖ ಜನ್ನ, ಢ ರವಿಕೀರ್ತಿ. ಇದಕ್ಕೆ ಉತ್ತರ ಆಯ್ಕೆ ಢ ರವಿಕೀರ್ತಿ. 20ನೇ ಪ್ರಶ್ನೆ. ಅಲ್ಮಿಡಿ ಶಾಸನಕ್ಕಿಂತ ಪ್ರಾಚೀನವೆಂದು ಇತ್ತೀಚೆಗೆ ಕಂಡು ಹಿಡಿದ ಶಾಸನ. ಆಯ್ಕೆಗಳು ಜಲಗಾರದಿಬ್ಬದ ಶಾಸನ, ಪ ಆತಕೂರು ಶಾಸನ, ಕ ಬಪ್ಪಣ್ಣ ಪಂಡಿತನ ಶಾಸನ, ಡ ಸವದತ್ತಿ ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಆ ಜಲಗಾರದಿಬ್ಬದ ಶಾಸನ. ಮುಂದಿನ ಪ್ರಶ್ನೆ 21ನೇದು. ಜಲಗಾರದಿಬ್ಬದ ಶಾಸನ ಕಂಡು ಹಿಡಿದವರು. ಆಯ್ಕೆಗಳು ಆ ಎನ್ ಎಚ್ ಕೃಷ್ಣ, ಬ ಎಚ್ ಎಸ್ ಗೋಪಾಲರಾಯರು, ಕ ಆರ್ ನರಸಿಂಹಾಚಾರ್ಯ, ಡ ಬಿ ಎಲ್ ರೈಸ್. ಇದಕ್ಕೆ ಉತ್ತರ ಆಯ್ಕೆ ಬ ಎಚ್ ಎಸ್ ಗೋಪಾಲರಾಯರು. 22ನೇ ಪ್ರಶ್ನೆ. ಶಾಸನಗಳನ್ನು ಕನ್ನಡ ಸಾಹಿತ್ಯದ ಕಾವೇರಿ ಎಂದವರು. ಆಯ್ಕೆಗಳು ಆ ಬಿ ಎಲ್ ರೈಸ್, ಬ ಕರ್ನಲ್ ಮೆಕೆಂಜಿ, ಕ ಎಂ ಚಿದಾನಂದಮೂರ್ತಿ, ಡ ಪಿ ಬಿ ದೇಸಾಯಿ. ಇದಕ್ಕೆ ಉತ್ತರ ಆಯ್ಕೆ ಕ ಎಂ ಚಿದಾನಂದಮೂರ್ತಿ. 23ನೇ ಪ್ರಶ್ನೆ. ಇಸಿಲ ಪದ ಪ್ರಯೋಗವು ಈ ಶಾಸನದಲ್ಲಿದೆ. ಆಯ್ಕೆಗಳು ಆ ಅಲ್ಮಿಡಿ ಶಾಸನ, ಬ ಅಶೋಕನ ಬ್ರಹ್ಮಗಿರಿ ಶಾಸನ, ಕ ತಮಟೆಕಲ್ಲು ಶಾಸನ, ಡ ಸವದತ್ತಿ ಶಾಸನ.
ಇದಕ್ಕೆ ಉತ್ತರ ಆಯ್ಕೆ ಬ ಅಶೋಕನ ಬ್ರಹ್ಮಗಿರಿ ಶಾಸನ. ಮುಂದಿನ ಪ್ರಶ್ನೆ ಡಿಯರ್ ವ್ಯೂವರ್ಸ್, 24ನೇದು ಕನ್ನಡದ ಮೊದಲ ಕಾವ್ಯಾತ್ಮಕ ಶಾಸನ. ಆಯ್ಕೆಗಳು ಅ ಬಾದಾಮಿ ಶಾಸನ, ಬ ಅಲ್ಮಿಡಿ ಶಾಸನ, ಖ ಬುಕ್ಕರಾಯನ ಶಾಸನ, ಡ ಕುಲಮದ್ದನ ಮಾವಳಿ ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಆ ಬಾದಾಮಿ ಶಾಸನ. 25ನೇ ಪ್ರಶ್ನೆ ಕಳ್ಬಪ್ಪು ಈ ಪದ ಬಳಕೆಯಾಗಿರುವ ಶಾಸನ. ಆಯ್ಕೆಗಳು ಅ ಐಹೊಳೆ ಶಾಸನ, ಬ ಅಣ್ಣಿಗೇರಿ ಶಾಸನ, ಕ ಸೊರಟೂರು ಶಾಸನ, ಡ ಶ್ರವಣಬೆಳಗೊಳ ಶಾಸನ. ಇದಕ್ಕೆ ಉತ್ತರ ಡ ಶ್ರವಣಬೆಳಗೊಳ ಶಾಸನ. 26ನೇ ಪ್ರಶ್ನೆ ಅಳೂಪ ಗಣಪತಿ ಪಶುಪತಿಯ ಉಲ್ಲೇಖ ಈ ಶಾಸನದಲ್ಲಿದೆ. ಆಯ್ಕೆಗಳು ಅ ಅಲ್ಮಿಡಿ ಶಾಸನ, ಬ ಬುಕ್ಕರಾಯನ ಶಾಸನ, ಕ ನಾಗಾವಿ ಬಾದಾಮಿ ಶಾಸನ. ಇದಕ್ಕೆ ಉತ್ತರ ಅ ಅಲ್ಮಿಡಿ ಶಾಸನ. ಮುಂದಿಂದು 27ನೇ ಪ್ರಶ್ನೆ ಧರ್ಮ ಸಮನ್ವಯದ ವಸ್ತುವುಳ್ಳ ಶಾಸನ. ಆಯ್ಕೆಗಳು ಅ ಲಕ್ಕುಂಡಿ ಶಾಸನ, ಬ ಬುಕ್ಕರಾಯನ ಶ್ರವಣಬೆಳಗೊಳದ ಶಾಸನ, ಖ ಜುರಾ ಶಾಸನ, ಢ ಆತಕೂರು ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಬ ಬುಕ್ಕನ ಶ್ರವಣಬೆಳಗೊಳದ ಶಾಸನ. ಬುಕ್ಕನ ಶ್ರವಣಬೆಳಗೊಳದ ಶಾಸನ. 28ನೇ ಪ್ರಶ್ನೆ ಪೆತ್ತಜಯನ್ ಎಂಬ ಹರಿಸಮಾಸ ಕಂಡುಬರುವ ಶಾಸನ. ಆಯ್ಕೆಗಳು ಅ ಕುಲಮುದ್ದನ ಮಾವಳಿ ಶಾಸನ, ಬ ತಮಟೆಕಲ್ಲು ಶಾಸನ, ಖ ಅಲ್ಮಿಡಿ ಶಾಸನ, ಢ ಗಂಗಾಧರಂ ಶಾಸನ. ಇದಕ್ಕೆ ಉತ್ತರ ಖ ಅಲ್ಮಿಡಿ ಶಾಸನ. 29ನೇ ಪ್ರಶ್ನೆ ಇಮ್ಮಡಿ ಪುಲಿಕೇಶಿ ಶ್ರೀ ಹರ್ಷನನ್ನು ಸೋಲಿಸಿದ್ದನ್ನು ತಿಳಿಸುವ ಶಾಸನ. ಆಯ್ಕೆಗಳು ಅ ಬಾದಾಮಿ ಶಾಸನ, ಬ ಐಹೊಳೆ ಶಾಸನ, ಖ ಜುರಾ ಶಾಸನ, ಡ ಲಕ್ಕುಂಡಿ ಶಾಸನ. ಇದಕ್ಕೆ ಉತ್ತರ ಬ ಐಹೊಳೆ ಶಾಸನ. 30ನೇ ಪ್ರಶ್ನೆ ಮಾವಳಿ ಶಾಸನ ಎಂಬುದು. ಆಯ್ಕೆಗಳು ಅ ವೀರಗಲ್ಲು, ಬ ಮಾಸ್ತಿಗಲ್ಲು, ಕ ಪ್ರಶಸ್ತಿ ಶಾಸನ, ಡ ನಿಷದಿಗಲ್ಲು. ಇದಕ್ಕೆ ಉತ್ತರ ಆಯ್ಕೆ ಅ ವೀರಗಲ್ಲು. ಮುಂದಿನ ಪ್ರಶ್ನೆ 31ನೇದು ನಾಯಿಗಾಗಿ ವೀರ ಸ್ಮಾರಕವನ್ನು ಹಾಕಿರುವ ಏಕೈಕ ಶಾಸನ. ಆಯ್ಕೆಗಳು ಅ ಕುರ್ಕ್ಯಾಲ ಶಾಸನ, ಬ ಕುವರ ಲಕ್ಷ್ಮಣನ ಶಾಸನ, ಖ ದೇಕಾಬ್ಬೆ ಶಾಸನ, ಡ ಆತಕೂರು ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಡ ಆತಕೂರು ಶಾಸನ. 32ನೇ ಪ್ರಶ್ನೆ ಪಂಪನನ್ನು ಈ ಶಾಸನದಲ್ಲಿ ಕವಿತಾ ಗುಣಾರ್ಣವನೆಂದು ಕರೆಯಲಾಗಿದೆ. ಆಯ್ಕೆಗಳು ಅ ಚಿನವಲ್ಲಭನ ಕುರ್ಕ್ಯಾಲ ಶಾಸನ, ಬ ದೇಕಾಬ್ಬೆ ಶಾಸನ, ಕ ಆತಕೂರು ಶಾಸನ, ಡ ಕುವರ ಲಕ್ಷ್ಮಣನ ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಅ ಜಿನವಲ್ಲಭನ ಕುರ್ಕ್ಯಾಲ ಶಾಸನ. ವೆರಿ ಇಂಪಾರ್ಟೆಂಟ್, ಜಿನವಲ್ಲಭನ ಕುರ್ಕ್ಯಾಲ ಶಾಸನ. ಮುಂದಿನ 33ನೇ ಪ್ರಶ್ನೆ ಗರುಡ ಪದ್ಧತಿ ಆಚರಣೆ ಬಗ್ಗೆ ತಿಳಿಸುವ ಶಾಸನ. ಆಯ್ಕೆಗಳು ಅ ದೇಕಾಬ್ಬೆ ಶಾಸನ, ಬ ಬೇಲೂರು ಶಾಸನ, ಕ ಆತಕೂರು ಶಾಸನ, ಡ ಕುವರ ಲಕ್ಷ್ಮಣನ ಶಾಸನ. ಇದಕ್ಕೆ ಉತ್ತರ ಆಯ್ಕೆ ಡ ಕುವರ ಲಕ್ಷ್ಮಣನ ಶಾಸನ. 34ನೇದು ಕೊನೆಯ ಪ್ರಶ್ನೆ ದೇಕಾಬ್ಬೆ ಶಾಸನದ ಬಗ್ಗೆ. ಆಯ್ಕೆಗಳು ಅ ವೀರಗಲ್ಲು, ಬ ಮಾಸ್ತಿಗಲ್ಲು, ಕ ಪ್ರಶಸ್ತಿ ಶಾಸನ, ಡ ನಿಷದಿಗಲ್ಲು. ಇದಕ್ಕೆ ಉತ್ತರ ಆಯ್ಕೆ ಬ ಮಾಸ್ತಿಗಲ್ಲು. ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಬಹಳ ಮುಖ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.